ಸೊಸೆ ಒಂದು ದಿನ ಅಡುಗೆ ಮಾಡಿಲ್ಲ ಅಂದ್ರೆ ಅತ್ತೆ BP 200. ಒಂದೇ ಒಂದು ದಿನ ಸೊಸೆ ಅಡುಗೆ ಮಾಡಿಲ್ಲ ಅಂದ್ರೆ ಇದ್ದ ಬಿದ್ದು ಬೀಗರಿಗೆ ನೆಂಟರಿಗೆ ಇರೋ ಬರೋ ಸಂಬಂಧ ಇಲ್ದಿರೋಗೂ ಸಹ ಮತ್ತೆ ಓಣ್ಯಾಗ ಮೀಟಿಂಗ್ ಫಿಕ್ಸ್. ಇವತ್ತು ನನ್ನ ಸೊಸೆ ಅಡುಗೆ ಮಾಡಿಲ್ಲ, ಇವತ್ತು ನಾನೇ ಮಾಡಿದ್ದು, ಇವತ್ತು ನನ್ನ ಸೊಸೆ ಅಡುಗೆ ಮಾಡಿಲ್ಲ, ಇವತ್ತು ನಾನೇ ಮಾಡಿದ್ದು, ಇವತ್ತು ನನ್ನ ಸೊಸೆ ಮಾಡಿಲ್ಲ, ನಾನೇ ಮಾಡಿರೋದು ಅಡುಗೆ. ನಾನು ಮಾಡಕ್ಕಿದ್ದೇನೆ ಚಿನ್ನದವಳು, ಅವ್ಳು ಏನು ಮಾಡ್ತಾಳೆ, ಅವ್ಳಿಗೆ ಏನಂದು ಬರಲ್ಲ, ಎಲ್ಲ ನಾನು ಕಲ್ಸ್ಕೊಡ್ಬೇಕು. ಎಂಥ ಸೊಸೆ ತಂದ್ಬಿಟ್ಟಿದ್ದೀನಿ ಹೇಳ್ಕೊಂತ ಚಾಪ್ಟರ್ ಕ್ಲೋಸ್ ಮಾಡ್ಬಿಡೋದು. ಅಡುಗೆ ಇಲ್ಲ ಅಂದರೆ ಹೊಟ್ಟೆ ಖಾಲಿ, ಜಗಳ ಇಲ್ಲ ಅಂದರೆ ಹೊಟ್ಟೆ ಪೂರ್ತಿ ಖಾಲಿ. ಜಗಳ ಮಾಡಿ ಹೊಟ್ಟೆ ತುಂಬಿ ಆನಂದಮಯನಿದೆ ಬರುತ್ತೆ, ಆನಂದಮಯನಿದೆ ಬರುತ್ತೆ. ಒಂದೇ ಒಂದಿನ ಅಡುಗೆ ಇಲ್ಲ ಅಂದರೆ ಫ್ಯಾಮಿಲಿ ಮೀಟಿಂಗ್ ಫಿಕ್ಸ್. ಅತ್ತೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ನಾ ಹೇಳಿದತ್ತೆಗೆ ಇವತ್ತು ಅಕ್ಕಿ ನಾಸ್ ಮಾಡ್ತೀನಿ ಅಂತ, ನಾನು ರೇಷನ್ ತೊಗೊಂಬರ್ತೀನಿ ಅಂತ. ಬೇಡ 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 ನನ್ನ ಸೊಸಿ ಏನೂ ಕೆಲಸ ಮಾಡೋದು ಬೇಡ ಅಂತಂದು ಇದೇ ಒಂದು ವರ್ಷದಿಂದ ಹೇಳ್ತಿದ್ರು. ಇವಾಗ ನೋಡಿದ್ರೆ ಯಾರೇ ತರ್ತಾರೆ, ಯಾರೇ ಮನೆ ಕೆಲಸ ಮಾಡ್ತಾರೆ, ನೀನೇನು ಸುಮ್ಮನೆ ಕಟ್ಕೊಂಡು ಬಂದಿದ್ದೀವಾ? ಹಾಂ, ಇದನ್ನೆಲ್ಲ ನಾನು ಕಟ್ಕೊಂಡು ಬಂದಿರೋದು. ಹಾಂ, ಆ ರೇಷನ್ ಯಾರು ತರಬೇಕು, ನೀನೇ ತೊಗೊಂಬರ್ಬೇಕು. ಏನೋ ಒಂದು ವರ್ಷದಿಂದ ಹೇಳ್ತಿದ್ದೆ ಅಂತ ಅದನ್ನ ಇಟ್ಕೊಂಡು ನಿಂತಿದ್ಯಾ? ಒಂದು ವರ್ಷ ಅತ್ತೆ ಮನೆ ಸುಮ್ಕಿರು, ನೀನು ಸುಮ್ಕಿರು ಅಂತ ಹೇಳಿದ್ರು 1000 ಸಲ ಬಡ್ಕೋತೀನಿ, ಆದ್ರೂ ಕೇಳಲ್ಲ. ಒಟ್ಟ 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 ಅಂತಿರ್ತೀಯ. ಹಾಂ, ನೀನು ಯಾರು ಜಗಳ ತಕೋ ಅಂತ ಹೇಳಿದವರು? ಹೌದಲ್ಲಿ ಗೊತ್ತು ನನಗೆ, ಎದಕ್ಕಂಗೆ ಜಗಳ ಹಾಡಾಕತ್ತಿ ಹುಚ್ಚರ್ಗತಿ ಅತ್ತೆ. ನೋಡಿ ಬಳೆ ಚೆನ್ನಾಗಿದ್ಯಾ, ಮೊನ್ನೆ ಜಾತ್ರೆ ತಗೊಂಡೆ. ಅತ್ತೆ ನೋಡಿ ಕಿವೇನು ಮೊನ್ನೆ ಜಾತ್ರೆ ಅಲ್ಲಲ್ಲ ಬಂಗಾರ ಅಂಗಡಿ ತಗೊಂಡು ಬಂದೆ, ಅಮ್ಮನ ಮನೆಗೆ ಹೋಗಿದ್ನಲ್ಲ ಅವತ್ತು ತೊಗೊಂಡು ಬಂದೆ. ಚೆನ್ನಾಗಿದ್ಯಾ ನೋಡಿ, ಚೆನ್ನಾಗಿದ್ಯಾ. ಅದೇ ರಿಂಗ್ ನೋಡಿ ಚೆನ್ನಾಗಿದ್ಯಾ. ಮೊನ್ನೆ ಅಮ್ಮ ಹೇಳಿದ್ರು ಬರೀಗೆಲ್ಲ ಯಾಕಿರ್ತೀಯ, ಒಂದು ರಿಂಗ್ ಮಾಡಿಸ್ಕೊಂಡೆ. ಚೆನ್ನಾಗಿದ್ಯಾ. ಮತ್ತೆ ಮೊನ್ನೆ ಒಂದು ಸೀರೆ ಎತ್ಕೊಂಡಿದ್ದೆ, ಅವ್ರ ಮನೆಗೆ ಹೋಗಿದ್ನಲ್ಲ ಅವಾಗ ಅಮ್ಮ ಸೀರೆ ತೊಗೊಂಡು ಹೋಗಿದ್ರು, ತೊಗೊಂಡು ಬಂದೆ. ಚೆನ್ನಾಗಿದೆ ಒಂದ್ಸತಿ ನೋಡಿ ಹೇಳಿ. ಅಯ್ಯೋ ಬಿಡಮ್ಮ, ಈಗ ಏನಾದರೂ ನಮ್ಮ ಮತ್ತೆ ಹೇಳ್ಬಿಟ್ರೆ ಉರ್ಕೊಂಡು ಸಾಯ್ತಾಳೆ. ಮದುವೆ ಆಗಿದ್ದಾಳೆ, ಏನಾದರೂ ತೊಗೊಂಡ್ರೆ ತೊಗೊಳ್ಳಿ, ಗಂಡನ ಕೂಡ ಕೊಡಿಸ್ಕೊಳ್ಳಿ ಅಂತಿದ್ದೆ ಒಂದು ಟೈಮಲ್ಲಿ. ಇದೇ ಒಂದು ವರ್ಷದಿಂದ, ಒಂದು ಟೈಮಲ್ಲೂ ಅಲ್ಲ. ಇವಾಗ ನೋಡಿದ್ರೆ ಏನಾದರೂ ತೊಗೊಂಡಿದ್ದೀನಿ ಅಂತಂದ್ರೆ ಸಾಕು, ಈ ಗಂಡುಗೆ ಹಿಂಗೆ ಕೊಂಡ್ಬಿಡ್ತಾಳೆ, ಮತ್ತೆ ನನಗೆ ಹಿಂಗೆ ಅಂದ್ಕೊಂಡ್ಬಿಡ್ತಾಳೆ. ಏನು ಆ ಅಮ್ಮನೇ ದುಡ್ದು ನನಗೆ ಆಗ್ತಾಳೆ ಅನ್ನೋ ರೇಂಜಿಗೆ. ಅದಕ್ಕೆ ಏನು ಹೇಳಲ್ಲ, ಏನು ತೊಗೊಂಡ್ರು ಹೇಳಕ್ಕೆ ಹೋಗಲ್ಲ. ಸುಮ್ಮನೆ ನಾನು ತವ್ರ ಮನೆಯಿಂದ ತೊಗೊಂಡೋಗಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸುಮ್ಮನೆ ಅಮ್ಮ, ನೀವೇನಾದರೂ ಹೇಳಕ್ಕೆ ಹೋಗ್ಬಿಟ್ರಿ. ನಾನು ತವ್ರ ಮನೆಯಿಂದ ತೊಗೊಂಡೋಗಿದ್ದೀನಿ ಅಂದರೆ ಏನು ಗೊತ್ತಾಗುತ್ತೆ ಆ ಅಮ್ಮಂಗೆ? ಇಲ್ಲ ಅಂತಂದ್ರೆ ಸುಮ್ಮನೆ ನನ್ನ ಗಂಡಿಗೆ ಹಿಂಗೆ ಕಾಲು ಕೈ ಈ ಕಿಸೆದೆಲ್ಲ ಮಾಡ್ಬಿಡ್ತಾಳೆ. ನನ್ನ ಗಂಡ ಎದ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ. ಅದಕ್ಕೆ ಸುಮ್ಕಿರ್ ನೀನು. ಎಲ್ಲ ಎಲ್ಲ ನಾನು ತವ್ರ ಮನೆಯಿಂದ ತೊಗೊಂಡು ಬಂದಿದ್ದು ಅಂತ ಸುಮ್ಕಿರ್ತಾಳೆ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ಟೆ ಆನ್ಲೈನಲ್ಲಿ ಫಸ್ಟ್ ಆರ್ಡರ್ ಮಾಡ್ತಾರೆ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ನಡೆಯುತ್ತೆ, ಆದ್ರೆ ಮೈ ಮೇಲೆ ಬಂಗಾರ ಹಾಕೊಂಡು ಬೀಗರನ್ನ ಉರ್ಸೋದು ಮಾತ್ರ ಮರಿಬೇಡ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ನಡೆಯುತ್ತೆ. ಸುಮ್ಮನೆ ಆನ್ಲೈನಲ್ಲಿ ಏನಾದರೂ ತರಿಸ್ಬಿಟ್ಟು ಅಕ್ಕವ್ರ ಮನೆಗೆ ಅವ್ರ ಮನೆಗೆ ಇವ್ರ ಮನೆಗೆ ಫೋನ್ ಮಾಡಿಬಿಟ್ಟು ಅದಕ್ಕೆ ತರಿಸಿದ್ದೀನಿ ಇದು ತರಿಸಿದ್ದೀನಿ ಅನ್ನೋದು ಹೇಳಿ ಉರ್ಸೋದು ಮಾತ್ರ ಮರಿಬೇಡ. ಇಡೀ ದಿನದಲ್ಲಿ ಏನಿಲ್ಲ ಅಂದ್ರೂ ಒಂದು 4 ಜನ ನೋಡಿ ಹುಡ್ಕೊಂಡಿರ್ಬೇಕು. ಇಲ್ಲಾಂದ್ರೆ ನೀನು ಹೆಂಗೆ ಜೀವನದಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ನಮ್ಮ ಕಾಲದಲ್ಲಿ ಹುಡುಗನ ಮಕ ನೋಡ್ತಿರ್ಲಿಲ್ಲ, ಹುಡುಗಿನೂ ಮಕ ನೋಡ್ತಿರ್ಲಿಲ್ಲ, ಹುಡುಗನೂ ಮಕ ನೋಡ್ತಿರ್ಲಿಲ್ಲ. ಈಗಿನ ಕಾಲದಾಗ ಫೋನ್ ಏನು, ಮೀಟ್ ಆಗೋದೇನು, ಟ್ರಿಪ್ ಹೊಡಿಯೋದೇನು, ಮದುವೆಗಿಂತ ಮುಂಚೆ ನಾವು ಸೀದಾ ಅವ್ರ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಅಡುಗೆ ಮಾಡ್ತಿದ್ವಿ. ಈಗ ಹಂಗಿಲ್ಲ, ಫೋನಲ್ಲೇ ಬೆಂಕಿ ಹಚ್ಚಿದ್ವಿ. ನಮ್ಮಕ್ಕ ದಿನಾ ಹೊರಗೆ ದುಡ್ಬಿಟ್ಟು ಒಂದೇ ಒಂದಿನ ಮನೆ ಕೆಲಸ ಮಾಡಿ ಸೊಸೆ ಅನ್ಸ್ಕೊತಾಳ. ನಾ ದಿನಾ ಮನೆ ಕೆಲಸ ಮಾಡಿ ಒಂದು ದಿನನೂ ಸೊಸೆ ಅನ್ಸ್ಕೊಲಿಲ್ಲ. ಆದ್ರೂ ಭೇದ ಭಾವ ಇನ್ನೂ ನಿಂತಿಲ್ಲ. ಅತ್ತೆ ಮನೆಯಲ್ಲಿ ಅಕ್ಕಗೊಂದಾಯ ಎಲ್ರು ಹೇಳ್ತಾರೆ ಸಣ್ಣಕ್ಕಿ ಹಾಕಿ ತಿದ್ದುಕೊಂಡು ಹೋಗ್ಬೇಕು ಅಂತ ಅಕ್ಕಂದ್ರಿಗೆ ಹೇಳ್ತಾರೆ. ನಮ್ಮ ಮನೇಲಿ ಎಲ್ಲ ಉಲ್ಟಾ. ಅಕ್ಕಿ ಹೊರಗೆ ದುಡಿತಾಳೆ, ನೀನು ಸಹಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಯಾರು ಅನ್ಸುತ್ತೆ ನನಗೆ ಮಾಟ ಮಾಡ್ತಾರೆ.